Good morning, children. Welcome to Suchitra Excellent Classes. Today we have learned 3rd standard, second language English, Nalikali workbook. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೇ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ 5ನೇ ಮೈಲುಗಲ್ಲಿನಲ್ಲಿ ಬರುವಂತಹ ಒಂದು ಸ್ಟೋರಿಯ ಒಂದು ವಿವರಣೆಯನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಮೈಲ್ಸ್ಟೋನ್ 1ರಿಂದ ಮೈಲ್ಸ್ಟೋನ್ 8ರವರೆಗೆ ಬರುವಂತಹ ಎಲ್ಲ ಮೈಲ್ಸ್ಟೋನ್ಗಳಲ್ಲಿನ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತಿನ ದಿನ ನಾವು 5ನೇ ಮೈಲ್ಸ್ಟೋನಲ್ಲಿ ಬರುವಂತಹ ಒಂದು ಸ್ಟೋರಿಯ ಕಂಪ್ಲೀಟ್ ವಿವರಣೆಯನ್ನು ತಿಳಿದುಕೊಳ್ಳೋಣ. ಆ ಸ್ಟೋರಿ ಯಾವುದಪ್ಪ ಅಂದರೆ ದ ಕಲರ್ಸ್ ಕಮ್ ಟುಗೆದರ್ ಅಗೇನ್. ಈಗಾಗಲೇ ನಾವು 5ನೇ ಮೈಲ್ಸ್ಟೋನಲ್ಲಿ ಬರುವಂಥ ಎಲ್ಲ ಆ್ಯಕ್ಟಿವಿಟಿಗಳನ್ನು ಬಿಡಿಸ್ತಾ ಬಂದಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ನಮ್ಮ ಒಂದು ಚಾನಲ್ಗೆ ಹೋಗಿ ಮೈಲ್ಸ್ಟೋನ್ 5ರಲ್ಲಿ ಬರುವಂತಹ ಒಂದು ಎಲ್ಲ ಆ್ಯಕ್ಟಿವಿಟಿಗಳನ್ನು ನೀವು ನೋಡಬಹುದು. ಇವತ್ತಿನ ದಿನ ನಾವು ಕೇವಲ ದ ಕಲರ್ಸ್ ಕಮ್ ಟುಗೆದರ್ ಅಗೇನ್ ಅನ್ನುವಂಥ ಒಂದು ಈ ಸ್ಟೋರಿಯ ಒಂದು ಕಂಪ್ಲೀಟ್ ವಿವರಣೆಯನ್ನು ನಾವಿವತ್ತು ತಿಳಿದುಕೊಳ್ತಾ ಇದ್ದೇವೆ. ಹೌದಾ? ಸರಿ, ಹಾಗಾದರೆ ವಿವರಣೆಯನ್ನು ನೋಡೋಣ ಬನ್ನಿ. ದ ಕಲರ್ಸ್ ಕಮ್ ಟುಗೆದರ್ ಅಗೇನ್. ಮತ್ತೆ ಬಣ್ಣಗಳೆಲ್ಲವೂ ಕೂಡ ಜೊತೆಯಾಗಿ ಬರುವುದು. ಯಾವ ರೀತಿ ಬರ್ತಾವ ನೋಡೋಣ. ಒನ್ ಡೇ ಫಾದರ್ ಸನ್ ಕಾಲ್ಡ್ ದ ಕಲರ್ಸ್ ಬ್ಲೂ, ಬ್ರೌನ್, ಗ್ರೀನ್, ಆರೆಂಜ್, ಪಿಂಕ್, ಪರ್ಪಲ್, ರೆಡ್, ಯೆಲ್ಲೋ, ವೈಟ್ ಆ್ಯಂಡ್ ಬ್ಲ್ಯಾಕ್. ನೋಡಿ, ಒಂದು ದಿನ ತಂದೆಯಾಗಿರ್ತಕ್ಕಂಥ ಸೂರ್ಯನು ಕರೆಯುತ್ತಾನೆ. ಯಾರನ್ನ? ಎಲ್ಲ ಬಣ್ಣಗಳನ್ನು ಕರೀತಾನೆ. ಯಾವ ಯಾವ ಬಣ್ಣಗಳನ್ನು ಕರೀತಾನೆ? ಬ್ಲೂ ನೀಲಿ, ಬ್ರೌನ್ ಕಂದು ಬಣ್ಣ, ಗ್ರೀನ್ ಹಸಿರು, ಆರೆಂಜ್ ಬಣ್ಣ ಕೇಸರಿ, ಪಿಂಕ್ ಗುಲಾಬಿ, ಪರ್ಪಲ್ ನೇರಳೆ ಬಣ್ಣ, ರೆಡ್ ಕೆಂಪು, ಯೆಲ್ಲೋ ಹಳದಿ, ವೈಟ್ ಬಿಳಿ, ಹಾಗೆಯೇ ಮತ್ತು ಬ್ಲ್ಯಾಕ್ ಅಂದರೆ ಕಪ್ಪು ಬಣ್ಣ. ನೋಡಿ, ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಬಣ್ಣಗಳನ್ನು ಯಾರು ಕರೀತಾರೆ? ತಂದೆ, ಸನ್ ಅಂದರೆ ಸೂರ್ಯ, ಫಾದರ್ ಅಂದರೆ ತಂದೆ, ಸನ್ ಅಂದರೆ ಸೂರ್ಯ, ಹೌದಲ್ವಾ? ಕರೆಯುತ್ತಾನೆ ಈ ಎಲ್ಲ ಬಣ್ಣಗಳನ್ನು. ಬ್ಲೂ, ಬ್ರೌನ್, ಗ್ರೀನ್, ಆರೆಂಜ್, ಪಿಂಕ್, ಪರ್ಪಲ್, ರೆಡ್, ಯೆಲ್ಲೋ, ವೈಟ್ ಆ್ಯಂಡ್ ಬ್ಲ್ಯಾಕ್. ಗೊತ್ತಾಯ್ತಾ? ಆಗ ಎಲ್ಲ ಬಣ್ಣಗಳನ್ನು ಆತ ಕರೀತಾನೆ. ಆಗ ಮೀನಾ ಹ್ಯಾಸ್ ಎ ಪೇಂಟ್ ಬಾಕ್ಸ್ ಆ್ಯಂಡ್ ಪ್ಯಾಲೆಟ್ ಬಟ್ ನೋ ಕಲರ್ಸ್. ಹೂ ವಿಲ್ ಗೋ ಡೌನ್ ಆ್ಯಂಡ್ ಹೆಲ್ಪ್ ಹರ್ ಟುಮಾರೋ? ಹಿ ಆಸ್ಕ್ಡ್. ಹಿ ಅಂದರೆ ಯಾರಲ್ಲಿ? ಸನ್, SUN, ಸನ್ ಅಂದರೆ ಸೂರ್ಯ. ಸೂರ್ಯ ಕೇಳ್ತಾನ. ಈ ಎಲ್ಲ ಬಣ್ಣಗಳನ್ನು ಕರೆದು ಏನಂತ ಕೇಳ್ತಾನ ಸೂರ್ಯ? ಭೂಮಿಯ ಮೇಲೆ ಮೀನಾ ಅನ್ನುವಂಥ ಹುಡುಗಿ ಇದ್ದಾಳೆ. ಯಾರಿವಳು? ಮೀನಾ. ಆ ಮೀನಾ ಅನ್ನುವಂಥ ಹುಡುಗಿಗೆ ಅವಳು ಪೇಂಟ್ ಮಾಡ್ತಾ ಇದ್ದಾಳೆ. ಅವಳದೊಂದು ಪೇಂಟ್ ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಯಾವುದೇ ಬಣ್ಣಗಳು ಇಲ್ಲ. ನೋಡಿ, ಮೀನಾ ಅನ್ನುವಂಥ ಹುಡುಗಿ ಇದ್ದಾಳೆ. ಮೀನಾ ಹ್ಯಾಸ್ ಎ ಪೇಂಟ್ ಬಾಕ್ಸ್. ಅವಳ ಹತ್ರ ಒಂದು ಪೇಂಟ್ ಬಾಕ್ಸ್ ಇದೆ. ಬಟ್ ಆ ಪೇಂಟ್ ಬಾಕ್ಸ್ ಏನಾಗಿದೆ? ಖಾಲಿಯಾಗಿದೆ. ದೇ ಹ್ಯಾವ್ ನೋ ಕಲರ್ಸ್. ಅದರಲ್ಲಿ ಯಾವುದೇ ಬಣ್ಣಗಳು ಇಲ್ಲ. ನೀವು ಇಷ್ಟೆಲ್ಲ ಬಣ್ಣಗಳಿದ್ದೀರಲ್ಲ, ನೀವೆಲ್ಲ ಬಣ್ಣಗಳಲ್ಲಿ ಯಾರು ಹೋಗಿ ಗೋ ಡೌನ್ ಅಂದರೆ ಕೆಳಗಡೆ ಹೋಗಿ ಭೂಮಿಯ ಮೇಲೆ ಆಕೆ ಹತ್ರ ಹೋಗಿ ಆಕೆಗೆ ಯಾರು ಹೆಲ್ಪ್ ಮಾಡ್ತೀರಾ ನಾಳೆ ಅಂತ ಕೇಳ್ತಾನೆ ಸೂರ್ಯ. ಎಲ್ಲ ಬಣ್ಣಗಳನ್ನು ಕೇಳ್ತಾನೆ. ಅರ್ಥ ಆಯ್ತಾ? ನೋಡಿ, ಮೀನಾ ಅನ್ನುವಂಥ ಹುಡುಗಿಗೆ ಪೇಂಟ್ ಮಾಡಬೇಕಾಗಿದೆ. ಆದರೆ ಅವಳ ಹತ್ರ ಪೇಂಟ್ ಬಾಕ್ಸ್ ಇದೆ, ಅಂದರೆ ಅದು ಖಾಲಿಯಾಗಿದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಾದರೂ ಅವಳ ಹತ್ರ ಕೆಳಗಡೆ ಹೋಗಿ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾನೆ ಸೂರ್ಯ. ಆಗ ಬಿಳಿ ಬಣ್ಣ ಹೇಳುತ್ತೆ. ನೋಡಿ, ವೈಟ್ ಲುಕ್ಡ್ ಇನ್ ದ ಮಿರರ್. ವೈಟ್ ಏನು ಮಾಡ್ತದ? ಕನ್ನಡಿಯೊಳಗೆ ನೋಡ್ಕೋತದ. ಏನಂತ ನೋಡಿ, ತನ್ನನ್ನು ತಾನು ನೋಡಿಕೊಂಡು ಹೇಳ್ತದ. ಮಿರರ್ ಅಂದರೆ ಕನ್ನಡಿ, ಹೌದಾ? ಯಾವ ಬಣ್ಣ? ಬಿಳಿ ಬಣ್ಣ. ಐ ವಿಲ್ ಗೋ, ಹಿ ಸೆಡ್. ನಥಿಂಗ್ ಈಸ್ ಪಾಸಿಬಲ್ ವಿದೌಟ್ ಮೀ. ಬ್ಲ್ಯಾಕ್ ಆಲ್ವೇಸ್ ಡಿಡ್ ದ ಅಪೋಸಿಟ್ ಆಫ್ ವೈಟ್, ಸೊ ಹಿ ಸ್ಟೇಡ್ ಎಟ್ ಹೋಮ್. ನೋಡಿ, ಆ ಸೂರ್ಯನ ಹತ್ರ ಬಂದಿರತಕ್ಕಂತಹ ಒಂದು ಬಣ್ಣಗಳಲ್ಲಿ ವೈಟ್ ಇದೆ ಅಲ್ವಾ? ನೋಡಿ, ಅದೇನು ಹೇಳುತ್ತೆ? ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಐ ವಿಲ್ ಗೋ, ನಾನು ಹೋಗ್ತೀನಿ ಅಂತ ಹೇಳ್ತದ.
ನಥಿಂಗ್ ಈಸ್ ಪಾಸಿಬಲ್ ವಿದೌಟ್ ಮೀ. ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಪಾಸಿಬಲ್ ಅಂದರೆ ಸಾಧ್ಯ. ವಿದೌಟ್ ಮೀ, ನಾನಿರಲಾರ್ದೆ ಯಾವುದೂ ಸಾಧ್ಯ ಇಲ್ಲ. ನಾನಿರಲಾರ್ದೆ ಯಾವುದೂ ಸಾಧ್ಯ ಆಗೋದಿಲ್ಲ, ನಾನು ಬೇಕೇ ಬೇಕು ಅಂತ ಹೇಳುತ್ತೆ. ಬ್ಲ್ಯಾಕ್ ಆಲ್ವೇಸ್ ಡಿಡ್ ದ ಅಪೋಸಿಟ್ ಅಂದರೆ ವಿರುದ್ಧ ಆಫ್ ವೈಟ್. ಬಿಳಿಯ ಬಣ್ಣದ ವಿರುದ್ಧ ಬಣ್ಣ ಯಾವುದು? ಕಪ್ಪು ಅಲ್ವಾ? ಅದಕ್ಕೋಸ್ಕರ ಬಿಳಿಯಾಗಿರ್ತಕ್ಕಂಥ ನಾನು ಏನು ಮಾಡ್ತೀನಿ? ಮೀನಾಳಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತೀನಿ. ಆದರೆ ನನ್ನ ವಿರುದ್ಧ ಬಣ್ಣವಾಗಿರ್ತಕ್ಕಂಥ ಬ್ಲ್ಯಾಕ್, ಕಪ್ಪು ಬಣ್ಣ ಏನಿದೆ ಅಲ್ವಾ, ಅದು ಎಲ್ಲಿರ್ತದ? ಮನೆಯಲ್ಲಿ ಇರ್ತದ. ಈ ಸ್ಟೇಡ್ ಅಟ್ ಹೋಮ್. ನಾನು ಹೋಗೋದ್ರಿಂದ ಅಲ್ಲಿ ಅದು ಬರೋದು ಬೇಡ ಅಂತ ವೈಟ್ ಹೇಳ್ತದ. ಆಗ ವೆಲ್ ಶಿ ವಿಲ್ ನೀಡ್ ಪ್ರೆಟ್ಟಿ ಕಲರ್ಸ್ ಲೈಕ್ ಮೀ ಸೇ ಬ್ಲೂ. ವೈಟ್ ಆದಮೇಲೆ ಬ್ಲೂ ಬಣ್ಣ ಮಾತಾಡುತ್ತೆ. ಏನಂತ? ವೆಲ್, ಒಳ್ಳೆಯದಾಯಿತು. ಶಿ ವಿಲ್ ನೀಡ್ ಪ್ರೆಟ್ಟಿ ಕಲರ್ಸ್ ಲೈಕ್ ಮೀ. ಮುದ್ದಾಗಿರ್ತಕ್ಕಂತಹ ಬಣ್ಣವನ್ನು ಮೀನಾ ಲೈಕ್ ಮಾಡ್ತಾಳ. ಶಿ ಅಂದರೆ ಯಾರಿಲ್ಲಿ? ಮೀನಾ ಅಲ್ವಾ? ಮೀನಾಳಿಗೆ ಪ್ರೆಟ್ಟಿ ಕಲರ್ ಅಂದರೆ ಮುದ್ದಾಗಿರ್ತಕ್ಕಂತಹ ಬಣ್ಣಗಳು ಆಕೆಗೆ ಅವಶ್ಯಕವಾಗಿ ಬೇಕು. ನೀಡ್ ಅಂದರೆ ಅವಶ್ಯಕತೆ ಬೇಕು. ಅದಕ್ಕೋಸ್ಕರ ಬ್ಲೂ ಆಗಿರ್ತಕ್ಕಂಥ ನನ್ನಂತಹ ಬಣ್ಣ ಅವಳಿಗೆ ಬೇಕಾಗಿರೋದ್ರಿಂದ ನಾನು ಕೂಡ ಬರ್ತೀನಿ ಅಂತ ಹೇಳ್ತದ ಬ್ಲೂ ಬಣ್ಣ. ಗಿಗ್ಲಿಂಗ್, ಜೋರಾಗಿ ನಗುತ್ತಾ, ಐ ಆಮ್ ಬೆಟರ್ ದ್ಯಾನ್ ಯು ಸೇಡ್ ರೆಡ್. ಕೆಂಪು ಬಣ್ಣ ಏನು ಮಾಡ್ತದ ನೋಡಿ, ಕೆಂಪು ಬಣ್ಣ ನಗ್ತದ ಜೋರಾಗಿ. ಗಿಗ್ಲಿಂಗ್ ಅಂದ್ರೆ ಜೋರಾಗಿ ನಗುವುದು. ನಾನು ನಿನಗಿಂತ ಉತ್ತಮವಾಗಿದ್ದೇನೆ. ಆಸ್ ಶಿ ವೆಂಟ್ ರನ್ನಿಂಗ್ ಆಫ್ಟರ್ ಬ್ಲೂ, ಎಲ್ಲೋ ಟು ಹರೀಡ್ ಆಫ್ಟರ್ ರೆಡ್. ನೋಡಿ, ಮೊದಲಿಗೆ ಬಿಳಿ ಬಣ್ಣ ಹೋಗ್ತದ, ಆಮೇಲೆ ಬ್ಲೂ, ಆಮೇಲೆ ರೆಡ್ ಹೋದ್ಮೇಲೆ ಓಡ್ತಾ ಯಾರು ಹೋಗ್ತಾರ? ಬ್ಲೂ ಹೋದ ತಕ್ಷಣ ರೆಡ್ ಹೋಗ್ತದ, ರೆಡ್ ಹೋದ ತಕ್ಷಣ ರೆಡ್ ಆದಮೇಲೆ ಎಲ್ಲೋ ಬಣ್ಣ, ಎಲ್ಲೋ ಟು ಹರೀಡ್ ಆಫ್ಟರ್ ರೆಡ್ ಅಂದರೆ ಕೆಂಪು ಬಣ್ಣದ ನಂತರ ಹಳದಿ ಬಣ್ಣ ಕೂಡ ಅವಸರದಿಂದ ಹೋಗ್ತದ. ನೋಡಿ ಎಷ್ಟು ಬಣ್ಣಗಳು ಹೋದು ಈಗ ಹೇಳಿ ನೋಡೋಣ. ಮೀನಾಳ ಹತ್ರ ಫಸ್ಟ್ ಒನ್ ವೈಟ್, ಸೆಕೆಂಡ್ ಒನ್ ಬ್ಲೂ, ಥರ್ಡ್ ಒನ್ ರೆಡ್, ಫೋರ್ತ್ ಒನ್ ಎಲ್ಲೋ. ಅರ್ಥ ಆಯ್ತಲ್ವಾ? 4 ಬಣ್ಣಗಳು ಈಗ ಮೀನಾಳ ಹತ್ರ ಬಂದವು. ರೆಡ್, ಬ್ಲೂ ಆ್ಯಂಡ್ ಎಲ್ಲೋ ಕೇಮ್ ಡೌನ್ ಆ್ಯಂಡ್ ಸೆಟಲ್ಡ್ ಇನ್ ಟು ಮೀನಾಸ್ ಪೇಂಟ್ ಬಾಕ್ಸ್. ಮೀನಾಳ ಒಂದು ಪೇಂಟ್ ಬಾಕ್ಸ್ನಲ್ಲಿ ಈ ಎಲ್ಲ ಬಣ್ಣಗಳು ಬಂದು ಕುಳಿತುಕೊಳ್ತಾವ. ಮೀನಾ ವಾಸ್ ಸಿಟ್ಟಿಂಗ್ ಇನ್ ಹರ್ ಗಾರ್ಡನ್. ಮೀನಾ ಎಲ್ಲಿ ಕುಳಿತುಕೊಂಡಿದ್ದಾಳ? ಅವಳ ಒಂದು ಗಾರ್ಡನ್ನಲ್ಲಿ ಅವಳು ಕುಳಿತುಕೊಂಡಿದ್ದಾಳೆ. ಸಿಟ್ಟಿಂಗ್ ಅಂದರೆ ಕುಳಿತುಕೊಳ್ಳೋದು ಅಲ್ವಾ? ಅವಳು ಒಂದು ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾಳೆ. ಶಿ ವಾಂಟೆಡ್ ಟು ಪೇಂಟ್ ದ ಗ್ರಾಸ್ ಆ್ಯಂಡ್ ದ ಪ್ಯಾರೋಟ್ ಬಟ್ ಶಿ ಡಿಡ್ ನಾಟ್ ಹ್ಯಾವ್ ಗ್ರೀನ್. ವಾಟ್ ಡು ಐ ಡೂ? ಶಿ ಥಾಟ್. ನೋಡಿ, ಅವಳು ಈ ಎಲ್ಲ ಬಣ್ಣಗಳು ಬಂದು ಕುಳಿತುಕೊಂಡ್ವಾ, ಅವಳು ಕೂಡ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾಳೆ. ಆದರೆ ಅವಳು ಏನು ಮಾಡಬೇಕಾಗಿದೆ? ಈಗ ಪೇಂಟ್ ಮಾಡಬೇಕಾಗಿದೆ. ಅದಕ್ಕೆ ಹುಲ್ಲು, ಗ್ರಾಸ್, GRASS, ಗ್ರಾಸ್ ಅಂದರೆ ಹುಲ್ಲು. ಅವಳು ಹುಲ್ಲಿಗೆ ಬಣ್ಣ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವಳಿಗೆ ಯಾವ ಬಣ್ಣ ಬೇಕು? ಹಸಿರು ಬಣ್ಣ ಬೇಕು. ಮತ್ತು ಪ್ಯಾರೆಟ್ಗೂ ಕೂಡ, ಇಲ್ಲಿ ಪ್ಯಾರೆಟ್ ಕಾಣ್ತಾ ಇದೆ ಅಲ್ವಾ? ನೋಡಿ, ಈ ಪ್ಯಾರೆಟ್ಗೂ ಕೂಡ ಅವಳು ಬಣ್ಣ ಮಾಡಬೇಕಾಗಿದೆ. ಅದಕ್ಕೂ ಕೂಡ ಹಸಿರು ಬಣ್ಣ ಬೇಕು. ಹುಲ್ಲಿಗೂ ಕೂಡ ಹಸಿರು ಬಣ್ಣ ಬೇಕು. ಬಟ್ ಶಿ ಡಿಡ್ ನಾಟ್ ಹ್ಯಾವ್ ಗ್ರೀನ್. ಅದಕ್ಕೆ ಏನು ಮಾಡಬೇಕು? ವಾಟ್ ಡು ಐ ಡೂ ಅಂತ ಆಕೆ ಯೋಚನೆ ಮಾಡ್ತಾಳ. ನೋಡಿ, ಅವಳ ಹತ್ರ ಹಸಿರು ಬಣ್ಣ ಇಲ್ಲ. ವಾಟ್ ಡು ಐ ಡೂ? ಶಿ ಥಾಟ್. ಶಿ ಅಂದರೆ ಮೀನಾ, ಥಾಟ್ ಅಂದರೆ ಯೋಚನೆ. ಅವಳು ಯೋಚನೆ ಮಾಡ್ತಾಳ. ಏನು ಮಾಡಬೇಕು ಅಂದಾಗ ಅವಳಿಗೆ ಒಂದು ಯೋಚನೆ ಬರ್ತದೆ. ಏನಂತ? ಶಿ ಮಿಕ್ಸ್ಡ್ ಬ್ಲೂ ಆ್ಯಂಡ್ ಯೆಲ್ಲೋ. ನೋಡಿ, ಅವಳ ಒಂದು ಪೇಂಟ್ ಬಾಕ್ಸ್ನಲ್ಲಿ ಬ್ಲೂ ಮತ್ತು ಯೆಲ್ಲೋ ಇತ್ತಲ್ವಾ, ಅದನ್ನೇ ಅವಳು ಏನು ಮಾಡ್ತಾಳ? ಮಿಕ್ಸ್ ಮಾಡ್ತಾಳ. ಸ್ವಲ್ಪ ಬಣ್ಣವನ್ನು, ಬ್ಲೂ ಸ್ವಲ್ಪ, ಯೆಲ್ಲೋ ಸ್ವಲ್ಪ ತೆಗೆದುಕೊಂಡು ಮಿಕ್ಸ್ ಮಾಡಿದಾಗ ಅವಳಿಗೆ ಗ್ರೀನ್ ಬಣ್ಣ ಸಿಗುತ್ತೆ. ದೇರ್ ಕೇಮ್ ಗ್ರೀನ್. ಅವಳಿಗೆ ಹಸಿರು ಬಣ್ಣ ಸಿಗ್ತದ. ಹ್ಯಾಪಿ ಟು ಬಿ ವಿತ್ ದ ಅದರ್ ಕಲರ್ಸ್. ಅವಳಿಗೆ ಖುಷಿ ಆಗ್ತದ. ಈ ಬಣ್ಣಗಳಿಂದ ಅವಳಿಗೆ ಮತ್ತೊಂದು ಹೊಸ ಬಣ್ಣ ಸಿಕ್ಕಿರೋದ್ರಿಂದ ಅವಳಿಗೆ ತುಂಬ ಖುಷಿ ಆಗ್ತದ. ಅರ್ಥ ಆಯ್ತಾ ಮಕ್ಕಳೇ? ನೆನ್ಪಿಟ್ಕೊಳ್ಳಿ, ಅವಳು ಬ್ಲೂ ಮತ್ತು ಯೆಲ್ಲೋ ಈ ಎರಡನ್ನು ಮಿಕ್ಸ್ ಮಾಡಿ ಹೊಸದೊಂದು ಬಣ್ಣ, ಗ್ರೀನ್ ಬಣ್ಣವನ್ನು ಅವಳು ತಯಾರಿಸ್ಕೊಳ್ತಾಳ. ಅದಕ್ಕೋಸ್ಕರ ಅವಳಿಗೆ ತುಂಬ ಖುಷಿ ಆಗ್ತದ. ಮೀನಾ ಬಿಗ್ಯಾನ್ ಟು ಮಿಕ್ಸ್ ಮೋರ್ ಕಲರ್ಸ್. ವೆನ್ ಶಿ ಮಿಕ್ಸ್ಡ್ ಯೆಲ್ಲೋ ಆ್ಯಂಡ್ ರೆಡ್ ಔಟ್ ಪಾಪ್ಡ್ ಆರೆಂಜ್,
ನೋಡಿ, ಮೀನಾಳು ಏನು ಮಾಡ್ತಾಳೆ, ಮತ್ತೆ ಬೇರೆ ಬೇರೆ ಬಣ್ಣಗಳನ್ನು ಮಿಕ್ಸ್ ಮಾಡಲಿಕ್ಕೆ ಆರಂಭ ಮಾಡ್ತಾಳೆ. ಯಾವಾಗ ಆಕಿ ಯೆಲ್ಲೋ ಮತ್ತು ರೆಡ್ ಹಳದಿ ಮತ್ತು ಕೆಂಪು ಬಣ್ಣವನ್ನು ಯಾವಾಗ ಮಿಕ್ಸ್ ಮಾಡ್ತಾಳಲ್ಲ, ಆವಾಗ ಆರೆಂಜ್ ಬಣ್ಣ ಅವಳಿಗೆ ಸಿಗ್ತದ. ನೋಡಿ, ವಾಟ್ ಇಫ್ ಐ ಮಿಕ್ಸ್ ಬ್ಲೂ ಆ್ಯಂಡ್ ರೆಡ್? ಶಿ ಸೂನ್ ಹ್ಯಾಡ್ ಹರ್ ಆನ್ಸರ್, ದೇರ್ ಅರೈವ್ಡ್ ಪರ್ಪಲ್. ನೋಡಿ, ಇಲ್ಲಿ 3 ಹೊಸದಾಗಿರ್ತಕ್ಕಂಥ ಬಣ್ಣಗಳನ್ನು ಅವಳು ಕಂಡುಕೊಳ್ತಾಳ. ಯಾವಾಗ ನೀಲಿ ಮತ್ತು ಹಳದಿ ಬಣ್ಣವನ್ನು ಮಿಕ್ಸ್ ಮಾಡಿ ಹಸಿರು ಬಣ್ಣವನ್ನು ಪಡೆದುಕೊಳ್ತಾಳ, ನಂತರದಲ್ಲಿ ಯೆಲ್ಲೋ ಮತ್ತು ರೆಡ್ ಬಣ್ಣವನ್ನು ಮಿಕ್ಸ್ ಮಾಡಿ ಆರೆಂಜ್ ಪಡೆದುಕೊಂಡಂತೆ ಅವಳು ಬ್ಲೂ ಮತ್ತು ರೆಡ್ ಇವುಗಳನ್ನು ಮಿಕ್ಸ್ ಮಾಡಿ ಪರ್ಪಲ್ ಅಂದರೆ ನೇರಳೆ ಬಣ್ಣವನ್ನು ಕೂಡ ಅವಳು ಪಡೆದುಕೊಳ್ಳುತ್ತಾಳೆ. ಮೀನಾ ವಾಂಟೆಡ್ ಟು ಪೇಂಟ್ ಹರ್ ಪಪ್ಪಿ ಆ್ಯಂಡ್ ಎ ಬನ್ನಿ ರ್ಯಾಬಿಟ್ ಬ್ರೌನ್. ಅವಳು ಇನ್ನೊಂದೇನು ಆಸೆ ಪಡ್ತಾಳಂದ್ರೆ, ಅವಳ ಹತ್ರ ಒಂದು ಪಪ್ಪಿ ಇತ್ತು, ಅಂದರೆ ನಾಯಿ ಮರಿ. ಅದಕ್ಕೆ ಮತ್ತು ಬನ್ನಿ ರ್ಯಾಬಿಟ್ ಅಂದರೆ ಮೊಲ. ಆ ಮೊಲಕ್ಕೂ ಕೂಡ ಅವಳು ಬಣ್ಣವನ್ನು ಬ್ರೌನ್ ಕಲರ್ ಬಣ್ಣವನ್ನು ಮಾಡಬೇಕು ಅಂತ ಆಸೆ ಪಡ್ತಾಳೆ. ಅರ್ಥ ಆಯ್ತಾ? ಅವಳ ಹತ್ರ ನಾಯಿ ಮರಿ ಮತ್ತು ಒಂದು ಮೊಲ ಇರೋದ್ರಿಂದ ಅವುಗಳನ್ನ ಕೂಡ ಬಣ್ಣ ಮಾಡಬೇಕು ಅಂತ ಆಸೆ ಪಡ್ತಾಳೆ. ಸೊ ಶಿ ಮಿಕ್ಸ್ಡ್ ಪರ್ಪಲ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಬ್ರೌನ್ ಅಪಿಯರ್ಡ್. ನೋಡಿ, ಅವಳು ಪರ್ಪಲ್ ಮತ್ತು ಯೆಲ್ಲೋ ಬಣ್ಣವನ್ನು ಕೂಡಿಸಿದಾಗ ಅವಳಿಗೆ ಬ್ರೌನ್ ಬಣ್ಣ ಕಾಣಿಸಿಕೊಳ್ಳುತ್ತದೆ. ಅದನ್ನೇ ಅವಳು ಬಣ್ಣವನ್ನಾಗಿ ಆ ಒಂದು ಪ್ರಾಣಿಗಳಿಗೆ ಬಣ್ಣ ಮಾಡ್ತಾಳೆ. ದ ಕಲರ್ಸ್ ವೇರ್ ಹ್ಯಾಪಿ ಬಟ್ ದೇ ಮಿಸ್ಡ್ ಬೇಬಿ ಪಿಂಕ್. ನೋಡಿ, ಆ ಎಲ್ಲ ಬಣ್ಣಗಳಿಗೆ ತುಂಬ ಖುಷಿ ಆಗ್ತದೆ, ಆದರೆ ಬಟ್ ದೇ ಮಿಸ್ಡ್ ಬೇಬಿ ಪಿಂಕ್. ಅವು ಬಹಳಷ್ಟು ಮಿಸ್ ಮಾಡ್ಕೋತಾವ. ಯಾವುದನ್ನು? ಬೇಬಿ ಪಿಂಕ್ ಅಂದರೆ ಲೈಟ್ ಪಿಂಕ್ ಬಣ್ಣವನ್ನು ಅವು ತುಂಬ ಮಿಸ್ ಮಾಡ್ಕೋತಾವ ಅಂದ್ರೆ ಅವುಗಳನ್ನ ನೆನಪು ಮಾಡ್ಕೊಳ್ತಾವ, ಅದಿಲ್ಲಲ್ಲ ಅಂತ. ಮೀನಾ ಮಿಕ್ಸ್ಡ್ ವೈಟ್ ಆ್ಯಂಡ್ ರೆಡ್ ಆ್ಯಂಡ್ ದೇರ್ ಕೇಮ್ ಲಿಟಲ್ ಪಿಂಕ್ ಕ್ರೈಯಿಂಗ್. ಐ ಮಿಕ್ಸ್ಡ್ ಆಲ್ ಆಫ್ ಯು, ಶಿ ಸೇಡ್. ಮೀನಾ ಏನು ಮಾಡ್ತಾಳೆ, ವೈಟ್ ಮತ್ತು ರೆಡ್ ಕೆಂಪು ಬಣ್ಣಕ್ಕೆ ಸ್ವಲ್ಪ ಬಿಳಿ ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಅದು ಲೈಟ್ ಪಿಂಕ್ ಕಲರ್ ಬರ್ತದೆ, ಹೌದಲ್ವಾ? ಆಗ ಆ ಲೈಟ್ ಪಿಂಕ್ ಕಲರ್ ಬಂದಾಗ ಅವಳೇನು ಮಾಡ್ತಾಳೆ, ಐ ಮಿಸ್ ಆಲ್ ಆಫ್ ಯು, ಶಿ ಸೇಡ್. ಲೈಟ್ ಪಿಂಕ್ ಕಲರ್ ಬಂದಾಗ ಅದು ಹೇಳ್ತದಂತ, ಲೈಟ್ ಪಿಂಕ್ ಕಲರ್, ನಾನು ಕೂಡ ನಿಮ್ಮೆಲ್ಲರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ, ಐ ಮಿಸ್ ಆಲ್ ಆಫ್ ಯು ಅಂತ ಆ ಒಂದು ತಿಳಿಯಾಗಿರ್ತಕ್ಕಂಥ ಗುಲಾಬಿ ಬಣ್ಣ ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಅದು ಹೇಳ್ತದ. ವೈ ವೇರ್ ವಿ ಸೋ ಹಾರಿಡ್ ಟು ಈಚ್ ಅದರ್. ನಾವು ಒಬ್ಬರಿಗಿಂತ ಒಬ್ಬರು ಹಾರಿಡ್ ಅಂದರೆ ಭಯಂಕರ, ಎಲ್ಲರೂ ಒಬ್ಬರಿಗಿಂತ ಒಬ್ಬರು ನಾವೇನದೀವಿ, ಎಲ್ಲರೂ ತುಂಬ ಚೆನ್ನಾಗಿರ್ತಕ್ಕಂಥ ಬಣ್ಣಗಳಾಗಿದ್ದೇವೆ ಅಂತ ಹೇಳ್ತಾರ. ಸೇಡ್ ದ ಕಲರ್ಸ್. ವಿ ಕ್ಯಾನ್ ನಾಟ್ ಲಿವ್ ವಿದೌಟ್ ಈಚ್ ಅದರ್. ನಾವು ಒಬ್ಬರನ್ನೊಬ್ಬರು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಕ್ಯಾನ್ ನಾಟ್ ಲಿವ್ ವಿದೌಟ್ ಈಚ್ ಅದರ್. ಬಣ್ಣಗಳು ತಮ್ಮಷ್ಟಕ್ಕೆ ತಾವೇ ಹೇಳ್ತವ, ನಮ್ಮಷ್ಟಕ್ಕೆ ನಾವು ಒಬ್ಬೊಬ್ಬರು ಏನಿದ್ದೀವಿ, ತುಂಬ ಒಬ್ಬರಿಗಿಂತಲೂ ಒಬ್ಬರು ಶ್ರೇಷ್ಠ ಇದ್ದೀವಿ. ಆದರೆ ನಾವು ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಕ್ಕೆ ಆಗೋದಿಲ್ಲ. ಯಾಕೆ ಆ ರೀತಿ ಬಣ್ಣಗಳು ಹೇಳ್ತಾವೆ ಹೇಳಿ ಮಕ್ಕಳೇ ನೋಡೋಣ. ಯಾಕಂದರೆ ಇಲ್ಲಿ ನಾವು ಮೀನಾ ಒಂದು ಬಣ್ಣಕ್ಕೆ ಇನ್ನೊಂದು ಬಣ್ಣವನ್ನು ಸೇರಿಸಿದಾಗ ಮಾತ್ರ ಮತ್ತೊಂದು ಬಣ್ಣ ಹುಟ್ಟುಕೊಳ್ತದೆ ಅಲ್ವಾ? ನೋಡಿ, ಈಗ ಬಿಳಿ ಬಣ್ಣ ನಾನೇ ಶ್ರೇಷ್ಠ ಅಂತ ಹೇಳ್ತು, ಕೆಂಪು ಬಣ್ಣ ಕೂಡ ನಾನೇ ಶ್ರೇಷ್ಠ ಅಂತ ಹೇಳ್ತು. ಈ ಎರಡೂ ಬಣ್ಣವನ್ನು ಮಿಕ್ಸ್ ಮಾಡದೇ ಇದ್ದರೆ ಪಿಂಕ್ ಬಣ್ಣ ಹುಟ್ಟೋದಿಲ್ಲ ಅಲ್ವಾ? ರೆಡ್ ಅಷ್ಟೇ ಈ ಬಣ್ಣದಿಂದ ಮಾತ್ರ ಪಿಂಕ್ ಬಣ್ಣ ಹುಟ್ಟೋದಿಲ್ಲ, ವೈಟ್ದಿಂದ ಮಾತ್ರ ಪಿಂಕ್ ಬಣ್ಣ ಹುಟ್ಟೋದಿಲ್ಲ. ಎರಡನ್ನು ಮಿಕ್ಸ್ ಮಾಡಿದಾಗ ಮಾತ್ರ ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಹುಟ್ಟುತ್ತೆ ಅಲ್ವಾ? ಲೈಟ್ ಪಿಂಕ್ ಹುಟ್ಟುತ್ತದ. ಅದಕ್ಕೋಸ್ಕರ ವಿ ಕೆನಾಟ್ ಲಿವ್ ವಿದೌಟ್ ಈಚ್ ಅದರ್ ಅಂದರೆ ಒಬ್ಬರನ್ನು ಬಿಟ್ಟು ಒಬ್ಬರು ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗ ಎಲ್ಲ ಬಣ್ಣಗಳಿಗೂ ಕೂಡ ಅರ್ಥ ಆಯಿತು. ಫ್ರಮ್ ದ್ಯಾಟ್ ಡೇ ದೇ ಸ್ಟಾಪ್ಡ್ ಫೈಟಿಂಗ್ ಆ್ಯಂಡ್ ಲಿವ್ಡ್ ಆ್ಯಂಡ್ ಪ್ಲೇಡ್ ಹ್ಯಾಪಿಲಿ. ಅವತ್ತಿನಿಂದ ಎಲ್ಲ ಒಂದು ಬಣ್ಣಗಳು ಏನು ಮಾಡಿದವು, ಜಗಳ ಆಡೋದನ್ನು ನಿಲ್ಲಿಸಿದವು. ಸ್ಟಾಪ್ಡ್ ಫೈಟಿಂಗ್ ಅಂದರೆ ಒಬ್ಬರನ್ನ ನೋಡಿ ಒಬ್ಬರು ಜಗಳ ಮಾಡೋದು, ಅದನ್ನು ಅವತ್ತಿನಿಂದ ಎಲ್ಲ ಬಣ್ಣಗಳು ನಿಲ್ಲಿಸಿ ಏನು ಮಾಡಿದವು, ಲಿವ್ಡ್ ಆ್ಯಂಡ್ ಪ್ಲೇಡ್ ಹ್ಯಾಪಿಲಿ. ಎಲ್ಲರೂ ಒಟ್ಟಾಗಿ ಇರ್ತಾ ಇದ್ರು ಮತ್ತು ಖುಷಿಯಿಂದ ಎಲ್ಲರೂ ಆಟವನ್ನು ಆಡ್ತಾ ಇದ್ರು. ಅರ್ಥ ಆಯ್ತಾ? ಹೀಗೆ
ನಾನು ಶ್ರೇಷ್ಠ ಅಂತ ಅವತ್ತಿನಿಂದ ಯಾವುದೇ ಬಣ್ಣಗಳು ಜಗಳ ಆಡೋದನ್ನು ಸ್ಟಾಪ್ ಮಾಡಿಬಿಟ್ವು. ಸ್ಟಾಪ್ ಅಂದರೆ ನಿಲ್ಲಿಸುವುದು ಅಲ್ವಾ. ಫೈಟಿಂಗ್ ಅಂದರೆ ಹೊಡೆದಾಡುವುದು. ತಾವು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಅನ್ನೋದನ್ನು ಅವತ್ತಿನಿಂದ ಮರೆತು ಎಲ್ಲರೂ ಕೂಡ ಖುಷಿಯಿಂದ ಆಟ ಆಡ್ತಾ ಸಂತೋಷವಾಗಿ ಇರ್ತಾ ಇದ್ರು. ಅರ್ಥ ಆಯ್ತಾ ಮಕ್ಕಳೇ? ಇವತ್ತಿನ ಈ ಸ್ಟೋರಿ ದ ಕಲರ್ಸ್ ಕಮ್ ಟುಗೆದರ್ ಅಗೇನ್. ಎಲ್ಲ ಬಣ್ಣಗಳು ಒಟ್ಟಾಗಿ ಜೊತೆಯಾಗಿ ಮತ್ತೆ ಸೇರಿದವು. ಅರ್ಥ ಆಯ್ತಲ್ವಾ? ಈ ಮೀನಾ ಮತ್ತು ಸನ್ ಅಂದರೆ ಸೂರ್ಯ, SUN ಸನ್, ಹೌದಲ್ವಾ? ಸನ್, ಫಾದರ್ ಸನ್ ಎಲ್ಲ ಬಣ್ಣಗಳನ್ನು ಕಳಿಸಿದಾಗ ಮೀನಾಳಿಗೆ ಬೇಕಾಗಿರ್ತಕ್ಕಂಥ ಯಾವ ಬಣ್ಣಗಳನ್ನು ಸೇರಿಸಿದಾಗ ಯಾವ ಬಣ್ಣಗಳು ಹುಟ್ಟಿಕೊಳ್ಳುತ್ತವೆ ಅನ್ನೋದನ್ನು ಕೂಡ ನಾವಿವತ್ತು ತಿಳ್ಕೊಂಡಿದ್ದೇವೆ. ಸ್ಟೋರಿ ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಎಲ್ಲರಿಗೂ ಈ ಸ್ಟೋರಿ ಅರ್ಥ ಆಯ್ತಲ್ವಾ? ಎಲ್ಲರೂ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಹಾಗೆ ಈ ವಿಡಿಯೋ ಲೈಕ್ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು